ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಜೂನ್ 14 ಮತ್ತು 15ನೇ ತಾರೀಕು ಸೋಮಾವತಿ ಅಮಾವಾಸ್ಯೆ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ನೀವು ಬೆಳೀತಿರೋದನ್ನು ನೋಡಿ ನಿಮ್ಮ ಜೊತೆಲಿರ್ತಕ್ಕಂಥ ವ್ಯಕ್ತಿಗಳು ಹೊಟ್ಟೆ ಕಿಚ್ಚು ಪಡುವಂಥದ್ದು ಜಾಸ್ತಿ ಆಗ್ತದೆ. ನಿಮ್ಮ ಬೆನ್ನೆ ಹಿಂದೆ ರಾಜಕೀಯ ಮಾಡಲು ಹೊಂಚಾಗ್ತಾ ಇರ್ತಾರೆ. ಕಣ್ಣಿಗೆ ಕಾಣದ ಶತ್ರುಗಳು ತಮ್ಮ ಹೆಸರನ್ನು ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಏನೇ ಇದ್ದರೂ ಕೂಡ ನಿಮ್ಮ ತಾಕತ್ತು ಏನಂತ ಗೊತ್ತಾಗುವಂಥ ಸಮಯ ಕೂಡ ಬಂದಿದೆ. ನಿಮ್ಮ ಮಾತಿಗೆ ತೂಕ ಬರ್ತದೆ. ಉನ್ನತ ಉದ್ಯೋಗ ಸಿಗುವಂಥ ಯೋಗ ಇದೆ. ಬಿಸ್ನೆಸ್ನಲ್ಲಿ ಸರ್ಕಾರ ಕಡೆಯಿಂದ ಬರ್ತಕ್ಕಂಥ ಟೆಂಡರ್ಗಳು ಈ ಒಂದು ಅಮಾವಾಸ್ಯೆ ನಂತರ ಸುಲಭವಾಗಿ ತಮ್ಮ ಕೈ ಸೇರ್ತದೆ. ಇನ್ನು ಆರ್ಥಿಕ ವಿಚಾರದಲ್ಲಿ ನೋಡುವಂಥದ್ದಾದರೆ, ನಿಮ್ಮ ಆದಾಯದ ಗ್ರಾಫ್ ಈಗ ಮೇಲೆ ಇರ್ತಾ ಇದೆ. ಆದರೆ ಸಿಂಹ ರಾಶಿಯವರು ಕೈ ತುಂಬ ಉದಾರ. ಯಾರಿಗಾದರೂ ಕಷ್ಟ ಅಂತ ಬಂದರೆ ತಮ್ಮ ಜೇಬ್ನಲ್ಲಿರ್ತಕ್ಕಂಥ ತೆಗೆದುಕೊಟ್ಬಿಡ್ತೀರಾ. ಹಾಗೂ ಯಾರೋ ತೆಗೆದುಕೊಂಡಂಥ ಹಣ ಸತಾಯಿಸ್ತಾ ಇದ್ದರೆ ದೀರ್ಘಕಾಲದಿಂದ ಈ ಒಂದು ಸಮಯದಲ್ಲಿ ತಮ್ಮ ಕೈ ಸೇರ್ತಾ ಇದೆ. ದಾನ ಧರ್ಮದಲ್ಲಿರ್ತಕ್ಕಂಥ ಹಣ ನೀರಿನಂತೆ ಖರ್ಚಾಗ್ತದೆ. ಇನ್ನು ಕುಟುಂಬ ಮತ್ತು ಪ್ರೀತಿ ವಿಚಾರದಲ್ಲಿ ನೋಡುವಂಥದ್ದಾದರೆ, ತಮ್ಮ ಹಿರಿಯರಿಂದ ದೊಡ್ಡ ಬೆಂಬಲ ಸಿಗ್ತದೆ. ಸಮಾಜದಲ್ಲಿ ತಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗ್ತದೆ. ಅವಿವಾಹಿತರಿಗೆ ಯೋಗ್ಯ ಮನತನದಿಂದ ಸಂಬಂಧಗಳು ಹುಡಿಕೊಂಡು ಬರ್ತದೆ. ಆದರೆ ತಮ್ಮ ಯುಗ ವರ್ತನೆಯಿಂದಾಗಿ ಸಂಗಾತಿಯೊಂದಿಗೆ ಅಥವಾ ಆತ್ಮ ಸ್ನೇಹಿತರೊಂದಿಗೆ ದೊಡ್ಡ ಜಗಳವಾಗಿ ಅವರು ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಆರೋಗ್ಯದ ವಿಷಯದಲ್ಲಿ ಈ ಒಂದು ಅಮಾವಾಸ್ಯೆ ನಂತರ ಮಾನಸಿಕವಾಗಿ ಇರ್ತಕ್ಕಂಥ ದೊಡ್ಡ ಕಳವಳಗಳು ಕೂಡ ದೂರವಾಗ್ತದೆ. ಆಫೀಸ್ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರಬಹುದು. ಜೊತೆಯಲ್ಲಿ ದೇಹದಲ್ಲಿ ಅತಿಯಾದಂಥ ಉಷ್ಣ, ಕಣ್ಣಿನ ದೋಷಗಳು ಕಾಣಿಸ್ಕೊಳ್ಬಹುದು. ಒಳ್ಳೆಯದನ್ನ ಉಳಿಸ್ಕೊಂಡು ಕೆಟ್ಟದನ್ನ ದೂರ ಮಾಡಲು ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನಾನು ಹೇಳುವಂಥ ವಿಚಾರವನ್ನು ಮಾಡಿ, ಅಮಾವಾಸ್ಯೆ ದಿನ ಬೆಳಿಗ್ಗೆ ತಾಮ್ರದ ಬಿಂದಿಗೆ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕೆಂಪು ಹೂವನ್ನ ಹಾಕಿ ಸೂರ್ಯನಿಗೆ ಅರ್ಪಿಸಿ ಓಂ ಸೂರ್ಯಾಯ ನಮಃ ಅನ್ನೋ ಒಂದು ಮಂತ್ರವನ್ನ ಜಪವನ್ನ ಮಾಡಿ, ಇದು ತಮ್ಮ ಅಹಂಕಾರವನ್ನು ಕಡಿಮೆ ಮಾಡಿ ತಮಗೆ ಕೀರ್ತಿ ತಂದು ಕೊಡ್ತದೆ. ಸಿಂಹ ರಾಶಿಯವರೇ, ಎಚ್ಚರಿಕೆಯಿಂದ ಹೆಜ್ಜೆ ಇಟ್ರೆ ಈ ತಿಂಗಳು ಜಯ ನಿಮ್ಮದೇ. ಶುಭಮಸ್ತು. ಆ ಸೂರ್ಯ ನಾರಾಯಣ ನಿಮಗೆ ಸನ್ಮಂಗಳವನ್ನು ಉಂಟು ಮಾಡಲಿ. ಹಾಗೆ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.